ಯಾವುದೋ ಒಂದು ಸಣ್ಣ ಊರಿನ ಮೂಲೆಗಳಿಂದ ಸಾಧನೆ ಎನ್ನುವ ಶಿಖರವರೆಗೆ ಏರಿದ ಕತೆ ಇದು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಸಂಕಲ್ಪ, ಪರಿಶ್ರಮ ಮತ್ತು ಸಮಾಜ ಸೇವೆಯ ಪ್ರತಿರೂಪ. ಸರಳ ಜೀವನದಿಂದ ಶುರುವಾದ ಈ ಪ್ರಯಾಣ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೋರಾಟ, ಆದರೆ ಹಿಂಜರಿತವೇ ಇಲ್ಲ. ಜನರ ಜೊತೆ ಬೆರೆತು ಅವರ ನೋವನ್ನು ಅರ್ಥ ಮಾಡಿಕೊಂಡು ಅವರ ಅಭಿವೃದ್ಧಿಗಾಗಿ ತನ್ನ ಜೀವವನ್ನೇ ಅರ್ಪಿಸಿದ ನಾಯಕ. ಸಾಧನೆಗಳಿಗೆ ಸಾಕ್ಷಿಯಾದ ಅನೇಕ ಗೌರವಗಳು, ಆದರೂ ಮಣ್ಣಿನ ಸುಗಂಧ ಮರೆಯದ ಸರಳ ವ್ಯಕ್ತಿತ್ವ. ಅಭಿವೃದ್ಧಿ ಎಂಬ ಪದಕ್ಕೆ ಹೊಸ ಅರ್ಥ ನೀಡಿದ ನಾಯಕ. ಪ್ರತಿ ಕಾರ್ಯದಲ್ಲೂ ಜನರ ನಂಬಿಕೆಯನ್ನ ಗೆದ್ದ ವ್ಯಕ್ತಿ. ಇವರು ಉಮೇಶ್ ಶೆಟ್ಟಿ. ಹೆಸರು ಮಾತ್ರವಲ್ಲ, ಒಂದು ವಿಶ್ವಾಸ, ಒಂದು ಪ್ರೇರಣೆ. ಮುಂದಿನ ಪೀಳಿಗೆಗೆ ದಾರಿ ತೋರಿಸುವ ದೀಪಸ್ತಂಭ. ಇದು ಒಂದು ಜೀವನ ಕಥೆಯಲ್ಲ, ಇದು ಒಂದು ಚಳವಳಿ, ಒಬ್ಬ ವ್ಯಕ್ತಿಯ ಪ್ರೇರಣೆಯ ಪಯಣ. ನಮಸ್ಕಾರ ಎಲ್ರಿಗೂ. ಏನು ನನ್ನ ಹಿಂದೆ ಇಷ್ಟು ಜನಸಂಖ್ಯೆ ಸೇರ್ಕೊಂಡಿದ್ದಾರೆ ಅಂತೇಳಿ ನಿಮಗೆ 101% ಡೌಟ್ ಬಂದಿರುತ್ತೆ. ಹೌದು, ನಾನಿವತ್ತು ಬಂದಿರೋದು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕೆ ಅಂತ ಹೇಳಿದರೆ, ಇಲ್ಲೊಬ್ಬ ವ್ಯಕ್ತಿಯ ಹುಟ್ಟುಹಬ್ಬ ನಡೀತಾ ಇದೆ. ಆ ವ್ಯಕ್ತಿ ಯಾರು ಅಂತ ಹೇಳಿದರೆ ಗೋವಿಂದರಾಜನಗರದ ಜನಪ್ರಿಯ ನಾಯಕರಾಗಿರುವಂಥ ಶ್ರೀಯುತ ಕೆ ಉಮೇಶ್ ಶೆಟ್ಟಿ ಅಂತ. ಸೊ ಇವರ ಬಗ್ಗೆ, ಇವರು ಮಾಡಿರುವಂಥ ಸಾಮಾಜಿಕ ಕೆಲಸದ ಬಗ್ಗೆ ಈ ಊರಿನ, ಈ ವಿಧಾನಸಭಾ ಕ್ಷೇತ್ರದ ಜನರೇ ಮಾತಾಡ್ತಾ ಇದ್ದಾರೆ. ಅವರಿಗೆ ಅಷ್ಟು ಪ್ರೀತಿಯಿಂದ ಈ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ. ಕೇವಲ ಅವರ ಒಂದು ಶುಭ ಹಾರೈಕೆಯನ್ನು, ಆಶೀರ್ವಾದವನ್ನು ಮಾತ್ರ ಉಮೇಶ್ ಶೆಟ್ಟಿ ಅವರು ಇವತ್ತು ಪಡ್ಕೊಳ್ತಾ ಇಲ್ಲ. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಊರಿನ ಜನರಿಗೆ ಏನಾದರೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗಬೇಕು, ಕಷ್ಟದಲ್ಲಿರುವಂಥ ಬಂಧುಗಳಿಗೆ ತನ್ನಿಂದಾದ ಸಹಕಾರವನ್ನು ಕೊಡಬೇಕು ಎಂದು ಹೇಳುವ ಕಾರಣದಿಂದ ಇವತ್ತು ಉಮೇಶ್ ಶೆಟ್ಟಿ ಅವರು ತನ್ನ ಹುಟ್ಟುಹಬ್ಬದ ದಿವಸ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಊಟ, ಚಹಾ, ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಾರಿ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನು ಒಂದು ಹುಟ್ಟುಹಬ್ಬದ ವಿಚಾರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಇಲ್ಲದಿರ್ತಕ್ಕಂಥವರಿಗೆ ಆರೋಗ್ಯದ ಪರೀಕ್ಷೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಸಹಾಯವನ್ನು ಕೊಡ್ತಾ ಇದ್ದಾರೆ. ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥವರಿಗೆ ವೀಲ್ ಚೇರ್ಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತನ್ನ ಹುಟ್ಟುಹಬ್ಬವನ್ನು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಜನಪ್ರಿಯ ನಾಯಕರು ಶ್ರೀಯುತ ಉಮೇಶ್ ಶೆಟ್ಟಿ ಅವರು ಸಮಾಜದ ಬಂಧುಗಳ ಜೊತೆಗೆ ಇವತ್ತು ಆಚರಣೆ ಮಾಡ್ತಿರ್ತಕ್ಕಂತಹದ್ದು ಬಹಳ ಖುಷಿಯ ವಿಚಾರ. ಹಾಗಾಗಿ ಉಮೇಶ್ ಶೆಟ್ಟಿ ಅವರಿಗೆ ಇವತ್ತು ವಿಶನ್ನ ಮಾಡಿ ಈ ಎಲ್ಲ ಜನಗಳ ಒಂದು ಖುಷಿಯನ್ನು, ಹಾಗೆ ಅವರಿಗೆ ಕೊಡ್ತಿರುವಂಥ ಆಶೀರ್ವಾದವನ್ನು ನಿಮಗೆ ತೋರಿಸೋದಕ್ಕೆ ಬೇಕಾಗಿ ಬಂದಿದ್ದೀನಿ. ಬನ್ನಿ, ಉಮೇಶ್ ಶೆಟ್ಟಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಹೇಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಬರ್ತೀನಿ.
ಅಶಕ್ತರಿಗೆ ಶಕ್ತಿ ನೀಡುವಂತ ಒಂದು ಚಿಕ್ಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲೂ ಗೊಂದಲ ಆಗೋದು ಬೇಡ. ದಯವಿಟ್ಟು ಕ್ಯಾಮರಾದವರು ಒಂದು ಕಾರ್ನರ್ಗೆ ಹೋಗ್ಬೇಕು. ನಿಮ್ಮ ಹಿಂಭಾಗದಲ್ಲಿ ಕ್ಯಾನ್ಸರ್ ಪೇಷಂಟ್, ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ದಯವಿಟ್ಟು ಅವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಅವರನ್ನು ನಾವು ಇವತ್ತೊಂದು ಶಕ್ತಿ ಕೊಡಬೇಕು, ಅವರಿಗೊಂದು ಧೈರ್ಯ ತುಂಬಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಯಾವುದೇ ಸಂಭ್ರಮಾಚರಣೆ ಅಲ್ಲ, ಒಂದು ಅಶಕ್ತರ ಜೊತೆ ನಾವಿದ್ದೇವೆ ಅನ್ನೋದಕ್ಕೆ ದಯವಿಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ. ಮಧ್ಯದಲ್ಲಿ ಯಾರು ನಿಂತ್ಕೊಳ್ಬೇಡಿ. ನಿಮ್ಮ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ, ಎಲ್ಲ ಕುತ್ಕೊಳ್ಬೇಕು. ಎಲ್ಲಿ ಚೇರ್ ಇದೆ, ಇಲ್ಲ ಅಂದ್ರೆ ಎಡಗಡೆ ಬಲಗಡೆ ಜಾಗ ಇದೆ, ದಯವಿಟ್ಟು ಅಲ್ಲಿ ನಿಂತ್ಕೊಳ್ಳಿ. ಪ್ಲೀಸ್, ಇಲ್ಲಿ ಮುಂದ್ಗಡೆ ಇದ್ದವರು ಒಂದ್ಸಾರಿ ದಯವಿಟ್ಟು ಖಾಲಿ ಮಾಡಿ, ಕ್ಲಿಯರ್ ಮಾಡಿ. जिंदाबाद 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 उमेश शेट्टी ಅವರಿಗೆ उमेश शेट्टी ಅವರಿಗೆ ಹಬ್ಬದ ರೀತಿಯ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದೀರಿ. ಮತ್ತೆ ನಿಮ್ಮೆಲ್ಲರ ನಗುಮುಖದಲ್ಲಿ ನಿಮ್ಮೆಲ್ಲರ ಒಂದು ಇದರಲ್ಲಿ ಉಮೇಶ್ ಶೆಟ್ಟಿ ಅವರಿಗೆ ಒಂದು ಶುಭವನ್ನು ಕೋರಿ ಅವರು ಇನ್ನೂ 100 ಕಾಲ ರಾಜಕೀಯದಲ್ಲಿ ಉತ್ತುಂಗಕ್ಕೆ ಹೋಗಬೇಕು. ಮುಂದೆ ಅವರು ಕರ್ನಾಟಕದಲ್ಲಿ ಅತ್ಯಧಿಕ ಒಂದು ಮತಗಳನ್ನು ಆರಿಸಿ ವಿಧಾನಸೌಧಕ್ಕೆ ಕಳಿಸಬೇಕು ಅನ್ನೋ ಒಂದು ಛಲದಿಂದ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಸಹ ನಾವು ನಮ್ಮ ಈ ಅಭಿನಂದನಾ ಸಮಿತಿಯಿಂದ ನಿಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನ ಕೊಡ್ತೇವೆ. ಉಮೇಶ್ ಶೆಟ್ಟಿ ಇವರು ರಾಜಕೀಯದಲ್ಲಿ ಒಬ್ಬರು ಗಟ್ಟಿ. ಉಮೇಶ್ ಶೆಟ್ಟಿ ರಾಜಕೀಯದಲ್ಲಿ ಆಗಬೇಕು, ಇವರು ಗಟ್ಟಿ. ಇವರು ನಮ್ಮ ಗಾಯಕ, ನಮ್ಮ ಮನದ ಇವರು ಗಾಯಕ. ಇವರು ಗಾಯಕರಾಗಿ ನಾಯಕರಾಗಿ ನಮ್ಮ ಮನದವನ್ನು ಬಿಡಿತಕ್ಕಂಥ ಗಾಯಕದ ಹಾಡುಗಳು, ನಮ್ಮ ಮನಸ್ಸನ್ನು ಬಿಡಿತಕ್ಕಂಥ ಗಾಯಕರಾಗಿದ್ದಾರೆ. ನಮ್ಮ ಮನಸ್ಸಿನ ಸ್ಪಂದನೆಯನ್ನ ಬಿಡತಕ್ಕಂಥ ನಾಯಕರಾಗಿದ್ದಾರೆ. ಇಂಥ ಉಮೇಶ್ ಶೆಟ್ಟಿ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಸಂತೋಷದಿಂದ ಇದ್ದೇವೆ. ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಅವರಿಗೆ ಶುಭ ಹುಟ್ಟುಹಬ್ಬದ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ಬೋಲೋ ಭಾರತ್ ಮಾತಾಕ್ಕೆ. ಎಲ್ಲರೂ ತಿಂಡಿ ತಿಂದಿದ್ದೀರಾ? ಬಹಳ ಜನ ತಿಂದಿಲ್ಲ ಅಂತ ಕಾಣುತ್ತೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇನ್ನು 2 ನಿಮಿಷದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು, ಜಯನಗರದ ಶಾಸಕರು, ನನ್ನ ಆತ್ಮೀಯ ಮಿತ್ರರಾದ ರಾಮಮೂರ್ತಿ ಅವರು ಬರ್ತಾರೆ. ಅವ್ರು ಬಂದ ಕೂಡಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಬಹಳ ಹೊತ್ತು ಎಲ್ಲ ಕಾದಿದ್ದೀರಿ. ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ, ಯಾರು ನೂಕು ಮಾಡಬೇಡಿ. ರಾತ್ರಿ 10 ಗಂಟೆವರೆಗೂ ನಾನು ಇಲ್ಲೇ ಇರ್ತೇನೆ, ಎಲ್ಲೂ ಹೋಗಲ್ಲ. ನಿಮ್ಮ ಜೊತೆನೆ ತಿಂಡಿ ತಿಂತೇನೆ, ನಿಮ್ಮ ಜೊತೆನೆ ಇರ್ತೇನೆ, ನಿಮ್ಮ ಜೊತೆನೆ ಊಟ ಮಾಡ್ತೇನೆ. ನಿಮ್ಮ ಹತ್ರ ವಿನಂತಿಸಿಕೊಳ್ಳೋದಿಷ್ಟೇ, ಇವತ್ತಿನ ಕಾರ್ಯಕ್ರಮ ಜೀವನದಲ್ಲಿ ನೊಂದವರಿಗೆ ಒಂದು ಚಿಕ್ಕ ಶಕ್ತಿಯನ್ನು ಕೊಡಬೇಕನ್ನೋ ಒಂದು ಆಶಯ. ಅದರಲ್ಲೂ ಹಲವಾರು ಜನ ಡಯಾಲಿಸಿಸ್ ಪೇಷಂಟ್ಗಳಿದ್ದಾರೆ. ಡಯಾಲಿಸಿಸ್ ಏನು ಅನ್ನೋದು ನಾನು ಭಾಳ ಹತ್ತಿರದಲ್ಲಿ ನೋಡಿದ್ದೇನೆ. ಅವರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಕ್ಯಾನ್ಸರ್ನಂಥ ಪಿಡುಗು, ಅದನ್ನು ಸಹ ಬಹಳ ಜನರನ್ನು ನಾವು ನೋಡ್ತಾನೆ ಇದ್ದೇವೆ. ಕಷ್ಟದಲ್ಲಿ ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಆಗದೆ ಬಹಳಷ್ಟು ಜನ ಅದರಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಅಂಥ ಕುಟುಂಬಗಳಿಗೆ ಅವರ ಜೊತೆ ನಾನಿದ್ದೇನೆ ಅನ್ನೋ ಒಂದೇ ಒಂದು ಶಕ್ತಿ ತುಂಬಬೇಕು, ಅವ್ರ ಜೊತೆ ನಾವೊಂದು ಕೈ ಜೋಡಿಸ್ಬೇಕಂತ ಇವತ್ತು ಅವರನ್ನು ಒಂದಷ್ಟು ಜನಕ್ಕೆ ಕರೆದಿದ್ದೇನೆ. ಅದರ ಜೊತೆಗೆ ನಡೆಯೋಕ್ಕಾಗದೆ ತೆವಲಾಡ್ತಾ ಬಹಳ ಕಷ್ಟಪಡ್ತಾ ಇದ್ದಂತಹ ಬಹಳಷ್ಟು ಜನ ಇದ್ದಾರೆ ಅಂಗವೈಕಲ್ಯದಿಂದ. ಅಂಥವರಿಗೆ ಒಂದು ವೀಲ್ ಚೇರನ್ನು ಕೊಟ್ಟು ಅಟ್ಲೀಸ್ಟ್ ನನ್ನ ಕೈಲಾದ ಒಂದು ಚಿಕ್ಕ ಸಹಕಾರವನ್ನು ಮಾಡ್ತಾ ಇದ್ದೇವೆ.
ಇದೆಲ್ಲದರ ಜೊತೆಗೆ ಇವತ್ತು ಒಂದು ದೊಡ್ಡ ಆರೋಗ್ಯ ಶಿಬಿರ ಮಾಡ್ತಾ ಇದ್ದೇವೆ. ಕಣ್ಣಿನ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೇವೆ. ಉಚಿತ ಕನ್ನಡಕಗಳನ್ನು ಕೊಡ್ತಾ ಇದ್ದೇವೆ. ಯಾರ್ಯಾರ್ದು ಕಣ್ಣಿನ ಆಪರೇಷನ್ ಮಾಡಬೇಕಾ ಆ ಎಲ್ಲ ಆಪರೇಷನ್ಗಳನ್ನು ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದೇವೆ. ಯಾಕಂದ್ರೆ ಕಣ್ಣೇ ನಮಗೆ ಬಹಳ ಮುಖ್ಯವಾದದ್ದು. ಆದರೆ ಮನುಷ್ಯನಿಗೆ ಪ್ರತಿಯೊಂದು ಭಾಗನೂ ಬಹಳ ಮುಖ್ಯ. ಕಣ್ಣಿದ್ರೆ ಕಿವಿ ಇಲ್ಲ ಅಂದ್ರೆ ಕಿವಿ ಕೇಳಲ್ಲ ಅಂದ್ರೆ ಅದು ಕಷ್ಟ, ಮೂಗು ಸರಿ ಇಲ್ಲ ಅಂದ್ರೆ ಅದು ಕಷ್ಟ. ಹಾಗಾಗಿ ಆ ಕಷ್ಟಕ್ಕೆ ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ನಿಲ್ಬೇಕನ್ನೋ ಒಂದು ಆಶಯದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಹೊತ್ತಿಂದ ಎಲ್ಲ ಕಾಯ್ತಾ ಇದ್ದೀರಿ. ಭಗವಂತ ಭೂಮಿಗೆ ಕಳಿಸಿದ ಮೇಲೆ ಏನಾದರೂ ಒಂದು ಒಳ್ಳೇದು ಮಾಡುವಂತ ಕಳಿಸ್ತಾನೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಸಾವಿನ ಮಧ್ಯೆ ನಾನೇನು ಬಿಟ್ಟು ಹೋಗಿದ್ದೇನೆ ಅನ್ನೋದು ಮಾತ್ರ ಮುಖ್ಯವಾದದ್ದು. ಆದ್ರಿಂದಾಗಿ ನನ್ನ ಬದುಕಿನ ಸಾರ್ಥಕತೆ ಈ ಜನರ ಜೊತೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಬಹಳಷ್ಟು ಜನ ಬಹಳ ಸೇವೆ ಮಾಡ್ತಾರೆ. ಸಮಸ್ಯೆಗಳು ಮುಗಿಯಲ್ಲ. ಇವತ್ತು ಸಮಸ್ಯೆ ಕ್ಲೋಸ್ ಆದರೆ ನಾಳೆ ಇನ್ನೊಂದು ಸಮಸ್ಯೆ ಹುಟ್ಟುತ್ತೆ. ಆ ಸಮಸ್ಯೆಯನ್ನು ನಾವುಗಳೇ ಪರಿಹರಿಸ್ಕೊಳ್ಬೇಕಾಗುತ್ತೆ. ಆದರೆ ಬಹಳಷ್ಟು ಜನರಿಗೆ, ಶಕ್ತಿಹೀನರಿಗೆ ಎಲ್ಲೋ ಒಂದು ಕಡೆ ನೊಂದು ಬೆಂದು ಭಯದ ವಾತಾವರಣದಲ್ಲಿ ಇರ್ತಾರೆ. ನಿಮಗೆ ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ, ನಿಮ್ಮ ಜೊತೆ ನಾನಿದ್ದೇನಮ್ಮ. ಯಾವುದೇ ಕಷ್ಟ ಇದ್ರೂ ಸಹ ಇಂಥ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದವರಿದ್ರೆ ಖಂಡಿತವಾಗಲೂ ನಿಮ್ಮ ಜೊತೆ ನಾನಿದ್ದೇನೆ. ಹಲವಾರು ಜನರಿಗೆ ಇವತ್ತು ಆಕ್ಸಿಡೆಂಟ್ ಆಗಿ, ಸಮಸ್ಯೆ ಆಗಿ, ಹೊಟ್ಟೆಪಾಡು ಜೀವನಕ್ಕೆ ಕಷ್ಟ ಆಗುವಂಥವರಿಗೆ ಹೂವಿನ ಅಂಗಡಿ ಮಾಡ್ಕೊಳ್ಳೋಕ್ಕೆ, ಅದೇ ರೀತಿ ತಳ್ಳು ಗಾಡಿ ಇಟ್ಕೊಳ್ಳೋಕ್ಕೆ ಒಂದಷ್ಟು ಸಹಕಾರ ಮಾಡ್ತಾ ಇದ್ದೇವೆ. ಇಂಥ ಹಲವಾರು ಸಹಕಾರಗಳೊಂದಿಗೆ ಇವತ್ತು ಒಂದು ನಿಮ್ಮ ಮನೆ ಮಗ ಈ ಉಮೇಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದಾನೆ ಅಂತ ನಾನು ತೋರಿಸ್ಕೊಳ್ತೇನೆ ಹೊರತು ಇವತ್ತು ಯಾವುದೇ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅಲ್ಲ. ಆದರೆ ನಿಮ್ಮ ಜೊತೆ ಸೇರೋಕ್ಕೆ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಆ ಅವಕಾಶಕ್ಕೆ ಇವತ್ತು ನನ್ನ ತಂದೆ ತಾಯಿ ನಾನು ಸ್ಮರಿಸಬೇಕಾಗತ್ತೆ. ತಂದೆ ತಾಯಿ ಇಬ್ಬರು ಇಲ್ಲದ ಮಗ ನಾನು. ಆದರೆ ಆ ತಂದೆ ತಾಯಿಯ ರೂಪವನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಆ ಅಶಕ್ತಿಯಲ್ಲಿರುವಂತಹ ತಂದೆ ತಾಯಿಗಳಿಗೆ ಸಹಕಾರ ಕೊಡಬೇಕನ್ನುವ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ನನ್ನ ತಾಯಿನೂ ಸಹ ಕಿಡ್ನಿ ಪೇಷಂಟ್ ಆಗಿ ತೀರ್ಕೊಂಡ್ರು. ನನ್ನ ಒಬ್ಬರು ಸಹೋದರಿ ಸಹ ಅದೇ ಇದರಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಈ ಶಕ್ತಿಯನ್ನು ನಿಮ್ಮ ಜೊತೆ ಏನಕ್ಕೆ ಕೊಡ್ತಾ ಇದ್ದೇನೆ ಅಂದರೆ, ಇವತ್ತು ನಿಮಗೆ ಶಕ್ತಿ ಕೊಟ್ಟರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೂ ಶಕ್ತಿ ಕೊಡ್ತಾನೆ ಅನ್ನೋದು ಧೈರ್ಯ ನನಗಿದೆ. ಭಾರತ್ ಮಾತಾಕ್ಕೆ. ನಗರದ ಜನಪ್ರಿಯ ನಾಯಕರು, ಬಿಜೆಪಿಯ ಮುಖಂಡರಾದಂಥ ಉಮೇಶ್ ಶೆಟ್ಟಿ ಅವರ ಜನ್ಮದಿನ ಬಹಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು, ನಾಯಕರುಗಳು, ಕಾರ್ಪೊರೇಟರ್ಗಳು ಇವತ್ತು ಆಚರಣೆಯನ್ನು ಮಾಡ್ತಿದ್ದಾರೆ. ಇಷ್ಟು ಜನ ಸೇರಿದ್ದಾರೆ ಅಂದರೆ ಬಹಳ ಪ್ರೀತಿಯಿಂದ ಸೇರಿದ್ದಾರೆ ಉಮೇಶ್ ಶೆಟ್ಟಿ ಮೇಲೆ. ಏನು ಉಮೇಶ್ ಶೆಟ್ಟಿ ಬಹಳ ಏನೋ ಒಂದು ಕರೀತಾರೆ ಅಂತಲ್ಲ, ಉಮೇಶ್ ಶೆಟ್ಟಿ ಮೇಲೆ ಒಂದು ಪ್ರೀತಿ, ವಿಶ್ವಾಸದಿಂದ ಇವತ್ತು ಸಾವಿರಾರು ಜನ ಸೇರಿದ್ದಾರೆ ಅಂದರೆ ಇದಕ್ಕೆ ನಮ್ಮ ನಾಯಕ ಯಾವ ಥರ ಇರಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸ್ವಲ್ಪ ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ಗೋವಿಂದರಾಜನಗರದ ಹೆಮ್ಮೆಯ ಮಗನಾಗಿ ಪ್ರತಿದಿನ ಪ್ರತಿ ಕ್ಷಣ ಇವತ್ತು ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದೃಷ್ಟ ಕೈ ಕೊಡ್ದು, ಇಲ್ಲಾಂದ್ರೆ ನಮ್ಮ ಜೊತೆ ಅವರು ಕೂಡ ವಿಧಾನಸಭೆಯಲ್ಲಿ ಶಾಸಕರಾಗಿ ಇವತ್ತು ಬರ್ತಾ ಇದ್ರು, ನಿಮ್ಮೆಲ್ಲ ಸೇವೆಯನ್ನು ಮಾಡ್ತಾ ಇದ್ರು. ಇವತ್ತು ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ, ಆದರೆ ಇವತ್ತು ಸೇವೆ ಮಾಡಬೇಕು, ಯಾವುದೇ ಅಧಿಕಾರ ಬೇಕಾಗಿಲ್ಲ, ಜನಗಳ ಸೇವೆ ಮಾಡ್ತಿದ್ದಕ್ಕೆ ಉಮೇಶ್ ಶೆಟ್ಟಿ ಸಾಕ್ಷಿ ಇದ್ದಾರೆ. ಏನೇ ಇರಲಿ ನಿರಂತರವಾಗಿ ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಯಾವತ್ತೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಉಮೇಶ್ ಶೆಟ್ಟಿ ಮತ್ತು ಅವರ ಕುಟುಂಬದ ಮೇಲೆ ಇರಲಿ. ಯಾಕೆಂದ್ರೆ ಬಂದಾಗ ನೀವು ಅವರಿಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ದೀರಾ. ಎಲ್ಲೇ ಹೋಗಿದ್ರು ಕೂಡ ಕರ್ಮಭೂಮಿಯಿಂದ ಗೋವಿಂದರಾಜನಗರ. ಆ ದೃಷ್ಟಿಯಿಂದ ಇವತ್ತು
ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗಲಿ, ಒಳ್ಳೆಯದಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಆ ದೃಷ್ಟಿಯ ಬಂಧುಗಳೇ, ಇವತ್ತು ಒಂದು ಮೋದಿಯವರು 33% ಏನು ಮಹಿಳಾ ರಿಸರ್ವೇಷನ್ ಅನ್ನು ಮಾಡಿದ್ರು. ಇವತ್ತು ನಮ್ಗೆ ಬಹಳ ಖುಷಿ ಆಗ್ತಿತ್ತು. ಈ ದೇಶದಲ್ಲಿ ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರಿಗೆ ಲೋಕಸಭೆಗೆ ವಿಧಾನಸಭೆಗೆ 33 ಬರಬೇಕು ಅಂತ ಏನು ಬಿಲ್ಲನ್ನು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಅವರು ಇವತ್ತು ಅವಮಾನ ಮಾಡಿ ಬಿಲ್ಲನ್ನು ಇವತ್ತು ಅವ್ರಿಗೆ ಹಿಂದೆ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಅನೇಕ ಜನಕ್ಕೆ ಇವತ್ತು ಸಹಾಯವನ್ನು ಮಾಡಿದ್ದಾರೆ. ಇವತ್ತು ಗೋವಿಂದ ಜಗದಲ್ಲಿ ಇವತ್ತು ಯಾವುದೇ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೋಬಾರ್ದು, ಕಷ್ಟದಲ್ಲಿ ಇರಬಾರ್ದು. ಸನ್ಮಾನ್ಯ ರಾಮಮೂರ್ತಿ ಅವರು ಮಾತಾಡುವಾಗ ಒಂದು ಮಾತು ಹೇಳಿದ್ರು. ಇವತ್ತು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಬಿಲ್ಲನ್ನು ತಂದರು. ಏನು ಪುರುಷ ಪ್ರಧಾನ ಸಮಾಜ ಅಂತ ಇತ್ತ, ಆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೂ 33% ಸಿಗಲೇಬೇಕು. ಇನ್ನು ಮುಂದೆ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಯಾವುದೇ MLA ಚುನಾವಣೆ ಇರ್ಬೋದು, 33% ಕೊಡ್ಬೇಕಂತ ನಿನ್ನೆ ಬಹಳ ದೊಡ್ಡ ಒಂದು ಸಂಸತ್ ಅಧಿವೇಶನವನ್ನು ಕರೆದರು. ಆದರೆ ಈ ಕಾಂಗ್ರೆಸ್ನಂತಹ ಒಂದು ದುಷ್ಟರು ಅವರ ಏನು ಇವತ್ತು ಒಂದು ಇಂಡಿ ಕೂಟ ಇದೆಯಾ, ಆ ಒಂದು ಇಂಡಿ ಕೂಟ ಅದರಲ್ಲಿ ಮತವನ್ನು ಹಾಕೋಕೆ ಎಲ್ಲೋ ಒಂದು ಮಹಿಳಾ ವಿರೋಧಿ ಅಂತ ತೋರಿಸ್ಕೊಳ್ಳೋಕೆ ನಿನ್ನೆ ಮುಂದೆ ಆದರು. ಇಂಥ ಪಾಪಿಗಳು ಮಾಡಿದ ಕೆಲಸದಲ್ಲಿ ಅದು ನಿನ್ನೆ ಕೈ ಬಿಟ್ಟು ಹೋಗಿದೆ. ಆದರೆ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅದನ್ನು ಮಾಡೇ ಮಾಡ್ತೇವೆ, ನಾನು ಇದ್ದುದೇ ಈ ದೇಶದ ಜನರಿಗೋಸ್ಕರ ಅಂತ ನಿನ್ನೆ ಹೇಳಿದ್ದಾರೆ. ಆದ್ರಿಂದಾಗಿ ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿಕೊಟ್ಟಂತಹ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ನವರು ಇವತ್ತು ಅವಮಾನ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡಬಾರ್ದಂತ ಇವತ್ತು ಅವರು ನಿರ್ಧಾರ ಮಾಡಿದ್ದಾರೆ.
ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಉಮೇಶ್ ಶೆಟ್ಟಿ ಅಣ್ಣಂತರ ಯಾರು ಇಲ್ಲ. ಜನನಾಯಕ ಅಂದರೆ ಒಂದು ಹೆಣ್ಮಕ್ಳು ಫೋನ್ ಮಾಡಿದ ತಕ್ಷಣ ಸ್ಪಂದಿಸೋ ಗುಣ ತುಂಬ ಚೆನ್ನಾಗಿದೆ. ಇದೇ ಥರ ಅಣ್ಣ 100 ವರ್ಷ ಬರ್ತಡೇ ಮಾಡ್ಕೊಳ್ಳಿ, ನಮ್ಮೆಲ್ಲರಿಗೂ ಸ್ವಂತ ಅಣ್ಣನಾಗಿ ಇರಲಿ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಜನಪ್ರಿಯ ನಾಯಕರಾದ ಉಮೇಶ್ ಶೆಟ್ಟಿ ಅಣ್ಣವರಿಗೆ ಆರ್ಥಿಕ ಶುಭಾಶಯಗಳು. ನಮಗೆಲ್ಲ ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಸದಾ ಆಶೀರ್ವಾದ ನಮ್ಮೆಲ್ಲರೂ ಇರಲಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಇವತ್ತು ಉಮೇಶ್ ಶೆಟ್ಟರವರು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಬೂತ್ ಮಟ್ಟದಲ್ಲೂ ಹಿಡಿದು ಮತ್ತು ಬಡವರು, ದೀನದಲಿತರು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗುರುತಿಸಿ ಅವ್ರಿಗೆ ಒಂದು ಬಟ್ಟೆ ಹೆಣ್ಮಕ್ಳಿಗೆ ಸೀರೆ ಇರ್ಬೋದು, ಮತ್ತು ಗಂಡು ಮಕ್ಕಳಿಗೆ ಶರ್ಟು ಪ್ಯಾಂಟ್ ಇರ್ಬೋದು, ಆ ಥರ ಒಂದು ಬೂತ್ ಮಟ್ಟದಲ್ಲಿ ಇದು ಮಾಡ್ತಾ ಇದ್ದಾರೆ. ಮತ್ತು ನಿಜವಾದ ಒಬ್ಬ ಕಾರ್ಯಕರ್ತರನ್ನು ಕೂಡ ಗುರುತಿಸಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಮುಂಚೆ ಬೇರೆ ಪಕ್ಷಗಳು ನಾವು ನೋಡಿದ್ದೀವಲ್ಲ, ಒಬ್ಬ ಕಾರ್ಯಕರ್ತನಿಗೆ ನಿಜವಾಗಲೂ ಏನಾದರೂ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಉಮೇಶ್ ಶೆಟ್ಟರು ಬಂದ ಮೇಲೆ ತುಂಬ ಅನುಕೂಲ ಮಾಡಿದ್ದಾರೆ. ತುಂಬ ಮತ್ತು ಒಳ್ಳೆ ಹಾರ್ಡ್ ವರ್ಕರ್ಗಳನ್ನ ಗುರುತಿಸಿ ಅವರಿಗೆ ಒಳ್ಳೆ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಅಂತ ನಾನು ಇದು ಮಾಡ್ತೀನಿ. ಇವತ್ತು ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಯುವ ನಾಯಕರಾದಂಥ ಉಮೇಶ್ ಶೆಟ್ಟರವರ ಜನ್ಮದಿನವನ್ನು ತುಂಬ ಅದ್ಧೂರಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರು 2 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ತುಂಬ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ವಿ ಸೋಮಣ್ಣನವರು. ಅವರ ಗರಡಿಯಲ್ಲಿ ಪಳಗಿದಂಥ ಉಮೇಶ್ ಶೆಟ್ಟಿ ಅವರು ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು 2 ಬಾರಿ BJP ಸದಸ್ಯರಾಗಿ ಉತ್ತಮ ರೀತಿಯಾದ ಕೆಲಸವನ್ನು ಮಾಡಿ ಅದನ್ನು ನೋಡಿ ಪಾರ್ಟಿ ಗುರುತಿಸಿ ಅವರಿಗೆ MLA ಟಿಕೆಟನ್ನು ಸಹ ಕೊಟ್ಟಿತ್ತು. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋಕ್ಕೋಸ್ಕರ ನಾವೆಲ್ಲರೂ ಸೇರಿ ಅವರ ಒಂದು ಹುಟ್ಟಿದ ಹಬ್ಬವನ್ನು ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಜನಗಳ ಸೇವೆಯಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಆರೋಗ್ಯ ಮತ್ತು ಒಂದು ಯಶಸ್ಸನ್ನು ಕೊಡಲಿ ಅಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತು ಏನು ನಮ್ಮ ನಾಯಕರಾದಂಥ ಉಮೇಶ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅಂಗವಿಕಲರಿಗೆ ಚೇರನ್ನು ಕೊಡೋದಾಗ್ಬೋದು, ಎಲ್ಲರಿಗೂ ಬಟ್ಟೆಗಳು, ಸೀರೆಗಳನ್ನು ಕೊಡ್ತಿದ್ದಾರೆ. ಸೊ ಉಮೇಶ್ ಶೆಟ್ಟಿ ಅವರು ವರ್ಷ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಇವತ್ತೇನೆಂದರೆ ಕ್ಯಾನ್ಸರ್, ಎಲ್ಲಿ ನೋಡಿದ್ರೂ ಕ್ಯಾನ್ಸರ್ ಅಂತೆ. ಕ್ಯಾನ್ಸರ್ ಪೀಡಿತರಿಗೆ ಇವತ್ತು ಒಂದು ಶಿಬಿರವನ್ನು ಆಯೋಜಿಸಿದ್ದಾರೆ. ಮತ್ತು ಕಣ್ಣಿನ ಶಿಬಿರ ಆಯೋಜಿಸಿದ್ದಾರೆ. ಮತ್ತು ಆರೋಗ್ಯ, ಯಾರಿಗೆ ಶುಗರ್ ಇದೆ, BP ಇದೆ, ಎಲ್ಲವನ್ನು ಟೆಸ್ಟ್ ಮಾಡಲಿಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲ ಸದುಪಯೋಗಪಡಿಸ್ಬೇಕಾಗಿ ಕೇಳ್ಕೊತೀವಿ. ಹಾಗೂ ನಮ್ಮ ನಾಯಕರು ವರ್ಷ ಮುಂದಿನ ವರ್ಷ ಇನ್ನೂ ಜೋರಾಗಿ ಮಾಡ್ಕೊಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕಾಗಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಉಮೇಶ್ ಶೆಟ್ಟಿ ಅಣ್ಣ ಅವರು. ನಾವು ಮೂಳುಪಾಳ್ಯದ ಕಾರ್ಯಕರ್ತರು, ಅವ್ರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಗೋವಿಂದರಾಜನಗರ ಬೆಂಗಳೂರಿನ ಈ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು. ಯಾಕೆ ಅಂತ ನಾನು ಕೇವಲ ಮಾತಿನಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರಾರು ಇವರ ಅಭಿಮಾನಿಗಳ, ಇವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂಥ ಜನಗಳನ್ನು ನೋಡಿ ಇವತ್ತು ಗೋವಿಂದರಾಜನಗರದಲ್ಲಿ ನಮಗೆಲ್ಲ ಕೂಡ ಭಾಸವಾಗಿದೆ. ಮೊದಲಿಗೆ ಶ್ರೀಯುತ ಕೆ ಉಮೇಶ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ದೇವರ ಆಶೀರ್ವಾದ ಸದಾಕಾಲ ನಿಮಗಿರಲಿ. ನಮ್ಮ ಕನಸಲ್ಲ, ಈ ಭಾಗದ ವಿಧಾನಸಭಾ ಕ್ಷೇತ್ರದ ಜನತೆಯ ಒಂದು ಕನಸು, ಅಣ್ಣ ಮುಂದಿನ ದಿನಗಳಲ್ಲಿ ನಾಯಕರಾಗಿ ಬರಬೇಕು. ಯಾಕೆಂತ ಹೇಳಿದ್ರೆ ನಾಯಕರಾಗಿ ಇಲ್ಲದ ಸಂದರ್ಭದಲ್ಲೂ ಕೂಡ ನೀವು ಮಾಡಿರುವಂತಹ ಸಾಮಾಜಿಕ ಸೇವೆಯಿಂದ ಇವರು ನಿಮ್ಮನ್ನು ನಾಯಕನಾಗಿ ಇನ್ನೂ ಕೂಡ ಎತ್ತರದ ಸ್ಥಾನದಲ್ಲಿ ನೋಡುವಂತಹ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಮಾತನಾಡುವಂಥ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ. ಜನರ ಈ ಪ್ರೀತಿಯನ್ನು ಕಂಡು ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ನೋಡಿ, ನಾನು ಕನಸು ಮನಸ್ಸಲ್ಲೂ ಈ ಮಟ್ಟಕ್ಕೆ ಜನ ನನ್ನ ಜೊತೆ ಇದ್ದಾರಂತ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಜನರ ಕಷ್ಟಕ್ಕೆ ನಾನು ಸ್ಪಂದಿಸ್ತಾ ಇದ್ದೇನೆ ಹೊರತು ಯಾವುದೇ ಹುಟ್ಟುಹಬ್ಬ ಮತ್ತೊಂದು ಆಡಂಬರ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಇವಾಗ
ಈ ಡಯಾಲಿಸಿಸ್ ಪೇಷಂಟ್, ಕಿಡ್ನಿ ಪೇಷಂಟ್, ಆಮೇಲೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ, ಅಂಗವಿಕಲರಿಗೆ, ಜೀವನೋಪಾಯಕ್ಕಾಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಜೀವನೋಪಾಯ ನಡೆಸೋಕ್ಕೆ ಕಷ್ಟ ಆಗುವಂಥವ್ರಿಗೆ ಇಂಥವ್ರ ಜೊತೆ ನಾನಿರಬೇಕನ್ನೋ ಭಾವನೆಯನ್ನು ನಾನು ಇಚ್ಛೆ ಪಡುವನು. ಇಂಥ ಒಂದು ಸಂದರ್ಭದಲ್ಲಿ ಜನ ಇಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂದರೆ ನಾನು ಈ ಕೆಲಸ ಇನ್ನಷ್ಟು ಜಾಸ್ತಿ ಮಾಡಬೇಕಾಗುತ್ತೆ. ಅವರು ನನ್ನ ಮೇಲೆ ಇನ್ನಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ನಾನು 100 ಜನರಿಗೆ ಕೊಟ್ಟರೆ ನಾನು ಮುಂದಿನ ದಿನಗಳಲ್ಲಿ 1000 ಜನರಿಗೆ ಕೊಡಬೇಕಾಗುತ್ತೆ. ಈ ಒಂದು ಪ್ರೀತಿ ವಿಶ್ವಾಸನೇ ನನಗೆ ನಾನು ಇವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಕೊಡ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಇಷ್ಟರವರೆಗೆ ನಾವು ನೋಡಿರುವ ಪ್ರಕಾರ, ಇಲ್ಲಿಯ ಜನತೆ ನೋಡಿರುವ ಪ್ರಕಾರ, ಪ್ರತಿಯೊಂದು ವಿಷಯಕ್ಕೆ ಅದು ಬೆಳಿಗ್ಗೆಯಿಂದ ಪ್ರಾರಂಭ ಆದರೆ ಎಷ್ಟೇ ರಾತ್ರಿ ಆದರೂ ಕೂಡ ಜನರ ಜೊತೆಗೆ ಇರುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಅದಕ್ಕೆ ಉಮೇಶ್ ಶೆಟ್ಟಿ ಅವರು. ಹಾಗಾಗಿ ಈ ಪ್ರೀತಿಯನ್ನು ಕೊಡೋದಕ್ಕೆ, ಆಶೀರ್ವಾದವನ್ನು ಮಾಡೋದಕ್ಕೆ ಜನ ಎಲ್ಲ ಇವತ್ತು ಬಂದಿದ್ದಾರೆ. ತಾಯಂದಿರು ಬಂದಿದ್ದಾರೆ, ಸಜ್ಜನ ಬಂಧುಗಳು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇರಬೇಕಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಒಂದು ಸೇವೆಯನ್ನು ಮಾಡೋದಕ್ಕೆ ತಾವು ಸಜ್ಜಾಗಿದ್ದೀರಿ ಅಂತ. ಖಂಡಿತವಾಗಲೂ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ. ಕಳೆದ 3 ವರ್ಷಗಳಿಂದ ಗೆದ್ದಂಥ ಒಬ್ಬ ಶಾಸಕರು ಇವತ್ತು ಅವರು ಯಾವ ವ್ಯಕ್ತಿಗೂ ಸಿಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಜನ ಇವತ್ತು ಕಷ್ಟ ಹೇಳ್ಕೊಂಡು ಬರೋಕ್ಕೆ ಯಾರ ಒಬ್ಬ ಜನಪ್ರತಿನಿಧಿ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ಆಗದೆ 6 ವರ್ಷ ಆಯಿತು. ಈ ಎಲ್ಲ ನೋವು ಜನರಲ್ಲಿ ಇವತ್ತೆಲ್ಲೋ ಒಂದು ಕಡೆ ನಮಗೊಬ್ಬ ನಮ್ಮನೆಗೆ ತಲುಪುವಂಥ ವ್ಯಕ್ತಿ ಬೇಕು. ನಮ್ಮ ಮನಸ್ಸನ್ನು ಮಿಡಿಯುವಂಥ ಸಂದರ್ಭದಲ್ಲಿ ಅವರ ನೋವನ್ನು ಅರ್ಥಕೊಳ್ಳುವಂಥ ಒಬ್ಬ ವ್ಯಕ್ತಿ ಬೇಕನ್ನುವ ಭಾವನೆ ನಮ್ಮ ಜನರಲ್ಲಿದೆ. ಖಂಡಿತವಾಗಲೂ ಅವರ ಭಾವನೆಗೆ ಪೂರಕವಾಗಿ ನಾನು ಕೆಲಸ ಮಾಡೋಕ್ಕೆ ಮಾಡ್ತಾಯಿದ್ದೇನೆ. ಕಳೆದ 6 ವರ್ಷದಿಂದ ನಮಗೆ ಯಾವುದೂ ಅಧಿಕಾರ ಇಲ್ಲ. ಚುನಾವಣೆಯಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯಾಗಿ 6 ವರ್ಷ ಆಯಿತು. MLA ಎಲೆಕ್ಷನ್ ಮುಗಿದು 3 ವರ್ಷ ಆಯಿತು. ಎಲ್ಲ ಒಂದು ಕಡೆ ಜನ ಬಡವಾಗಿದ್ದಾರೆ. ಅವರ ನೋವಿಗೆ ಸ್ಪಂದಿಸೋಕ್ಕೆ ಒಬ್ಬ ಸಮರ್ಪಕವಾದ ವ್ಯಕ್ತಿ ಬೇಕನ್ನೋದು ಆ ಜನರ ಭಾವನೆ. ಓಕೆ, ಕೊನೆಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಧಿಕಾರ ಇಲ್ಲದಿದ್ದಾಗಲೂ ಕೂಡ ಅಧಿಕಾರ ಇರುವುದಕ್ಕಿಂತ ಹೆಚ್ಚಾಗಿ ಜನಸೇವೆಯನ್ನು ತಾವು ಮಾಡಿದ್ದೀರಿ. ಇದರ ಹಿಂದಿನ ಒಂದು ಪ್ರೇರಣೆ, ಶಕ್ತಿ ತಮ್ಮಲ್ಲಿ ಏನು ಇರೋದು ಅಂತ? ನನಗೆ ಈ ಎಲ್ಲ ಪ್ರೇರಣೆ ನನಗೆ ಮೋದಿ ಅಮಿತ್ ಶಾ ಅವರು ಮಾಡ್ತಾ ಇರುವ ಇವತ್ತಿನ ಕೆಲಸ ಚಿಕ್ಕ ವಿಷಯ. ನಿನ್ನೆ 33% ಬಿಲ್ ಪಾಸ್ ಮಾಡಬೇಕಂತ ರಾತ್ರಿ ಹಗಲು ಮೋದಿಯವರು ಕನಸು ಕಾಣ್ತಾಯಿದ್ರು. ಅದನ್ನು ಇವತ್ತಿನ ಈ ಕಾಂಗ್ರೆಸ್ ಏನು ಇವತ್ತು ಇಂಡಿ ಸಂಸ್ಥೆ ಇದೆಯಾ ಅವ್ರದ್ದು, ಅವರ ಇಂಡಿ ಕೂಟ ಇವತ್ತು ಅದನ್ನು ಆಗದ ರೀತಿಯಲ್ಲಿ ನೋಡಿದ್ದಾರೆ. ಎಲ್ಲ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಕ್ತಿ ಸಿಗ್ತಾ ಇಲ್ಲ. ಅವರಿಗೆ ಪೂರಕವಾಗಿ ಯಾವುದೇ ಒಂದು ಸ್ಪಂದನೆ ಇಲ್ಲ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಜಿಯವರು ಈ ಬಿಲ್ ಪಾಸ್ ಮಾಡಿ ಹೊರಟಿದ್ರು. ಆದರೆ ಅದನ್ನು ಇವತ್ತು ಅವರು ಮಾಡದ ರೀತಿಯಲ್ಲಿ ತಡೆದಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿನದಲ್ಲಿ ಅದನ್ನು ಮಾಡೇ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ಪ್ರೇರಣೆಯಿಂದ ಇನ್ನಷ್ಟು ಹೆಚ್ಚಿನ ಕೆಲಸ ನಾವು ಮಾಡ್ತೇವೆ. 2028-29ಕ್ಕೆ ವಿಧಾನಸಭಾ ಚುನಾವಣೆ ಇನ್ನು ಮುಂದೆ ಇರೋದು. ಆದರೆ ಜನರನ್ನು ನೋಡ್ತಿದ್ರೆ ಅವರು ಕೊಡ್ತಿರುವಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಿಮಗೆ ಕೊಡ್ತಾ ಇದ್ರೆ ಆಲ್ರೆಡಿ ನಿಮ್ಮನ್ನು ಈ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿ ಬಿಟ್ಟಿದ್ದಾರೆ. ಸೊ ಆ ಗೆಲುವು ಮುಂದಿನ ದಿನಗಳಲ್ಲಿ ಇವರೆಲ್ಲರ ಜೊತೆ ಸೇರಿ, ಆ ದೈವಿಕ ಶಕ್ತಿಗಳ ಜೊತೆ ಸೇರಿ ನಿಮಗೆ ಬರಲಿ. ಹಾಗೆಯೇ ಆ ಭಗವಂತ ನಿಮಗೆ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಮತ್ತೊಮ್ಮೆ ಎಲ್ಲ ಜನತೆಯ ಪರವಾಗಿ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಎಲ್ಲರ ಪರವಾಗಿ ತಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೆ ಉಮೇಶ್ ಶೆಟ್ಟಿ ಅವರಿಗೆ ಒಂದು ವಿಶಸ್ಸನ್ನು ಮಾಡೋದಕ್ಕೆ ಅವರ ಸ್ವಂತ ಮನಸ್ಸಿನಿಂದ ನೇರವಾಗಿ ಗೋವಿಂದರಾಜನಗರಕ್ಕೆ ಪ್ರೀತಿಯಿಂದ ಜನರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಕಾರಣ ಅವರು ಮಾಡಿರುವಂಥ ಸಾಮಾಜಿಕ ಸೇವೆ. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಬಗ್ಗೆ ಮಾತುಗಳನ್ನು, ಅಭಿಪ್ರಾಯವನ್ನು, ಖುಷಿಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕಾಯ್ತಾನೆ ಇದ್ದಾರೆ. ಆದರೆ ಎಲ್ಲರ ಜೊತೆ ಕೇಳುವಷ್ಟು ಕೂಡ ಸಮಯವು ನಮ್ಮ ಜೊತೆಗಿಲ್ಲ. ಅಂದರೆ ಅಣ್ಣನಿಗೊಂದು ವಿಶ್ ಮಾಡಬೇಕು ಅಂತ ಹೇಳುವ ಕಾರಣದಿಂದ ಬರ್ತಾ ಇದ್ದಾರೆ. ಎಲ್ಲರ ಪರವಾಗಿ ತಾವು ಕೆ ಉಮೇಶ್ ಶೆಟ್ಟಿ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆ ಸರ್ ಅವರಂದರೆ ಇಷ್ಟು ಜನರು ಇರುವಂಥ ಜಗತ್ತಿನಲ್ಲಿ ತಮಗೆ ಬಹಳ ಇಷ್ಟ ಅಂತ? ಮೊದಲೇದಾಗಿ ಒಂದು ಕ್ಷೇತ್ರದಲ್ಲಿ ಒಬ್ಬ ನಾಯಕನ ಜನ ಹೆಂಗೆ ಆರಿಸ್ತಾರೆ ಅನ್ನೋದು ಮುಖ್ಯ. ದುಡ್ಡಿದ್ರೆ ಸಾಲದು, ಗುಣ ಇರಬೇಕು ಮನುಷ್ಯನಿಗೆ. ಈ ಮನುಷ್ಯನಿಗೆ ದುಡ್ಡಿಲ್ದ್ರೆ ಇರ್ಬೋದು, ಗುಣ ಆ ದುಡ್ಡಿಗಿಂತ ಹೆಚ್ಚಿಗೆ ಇದೆ ಅವ್ರ ಹತ್ರ. ಆ ಒಂದು ಗುಣ ನೋಡಿ ಇಲ್ಲಿ ಜನ ಸಮೂಹನೇ ಬಂದು ಸೇರ್ತಾ ಇದೆ. ಯಾಕೆಂದರೆ ಅವರು ಪ್ರತಿಯೊಬ್ಬರಲ್ಲೂ ಯಾವುದೇ ವ್ಯಕ್ತಿ ಬರಲಿ ಅವ್ರಿಗೆ ಮುಖ ಕೊಟ್ಟು ಪ್ರೀತಿಯಿಂದ ಬನ್ನಿ ಅಣ್ಣ, ಬನ್ನಿ ಅಕ್ಕ, ನಿಮ್ಗೇನು ಕಷ್ಟ ಇದೆ ಅಂತ ಆಲಿಸ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಭಾಗಿಯಾಗ್ತಾರೆ ಅವರು. ನೋಡಿ, ಅಧಿಕಾರ ಇದ್ದವರು ಮಾಡೋಂಥದ್ದು 100 ಜನ ಬರ್ಬೋದು. ಆದರೆ ಅಧಿಕಾರ ಇಲ್ಲದ್ರೂ ಸಹ ತನ್ನ ಸ್ವಂತ ಖರ್ಚಿಂದ ತನ್ನ ಸಂಪಾದನೆ ಮಾಡಿದ್ರಲ್ಲಿ ಒಂದು ಭಾಗವನ್ನು ಜನಕ್ಕೆ ಅಂತ ಅವರು ಮುಡುಪಾಗಿಟ್ಟು ಕೆಲಸ ಮಾಡ್ತಾರೆ. ಅಂಥ ನಾಯಕರು ನಮಗೆ ಬೆರಳಿಕೆ ಏನಷ್ಟು ಮಾತ್ರನೇ ಸಿಗೋದು. ಅದರಲ್ಲಿ ನಮ್ಮ ಉಮೇಶ್ ಶೆಟ್ಟಿನ ಮೊದಲಿಗೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆ ಒಂದು ಪ್ರೀತಿಗಾಗಿ, ಆ ಒಂದು ವಿಶ್ವಾಸಕ್ಕಾಗಿ, ಅದಕ್ಕೆ
ಆಶೀರ್ವಾದವನ್ನ ಮಾಡೋದಕ್ಕೆ ಬಂದಿದ್ದೀರಿ. ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡೋದಕ್ಕಿಂತ ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ಯಾಕಂದ್ರೆ ನಾವು ಎಲ್ಲರೂ ಅವ್ರ ಜೊತೆ ಇರ್ತೀವಿ. ಇವತ್ತು BJP ಪಕ್ಷ ಅಂತಂದ್ರೆ ಮುಖ್ಯವಾಗಿ ನೋಡಿ ಇಂಥ ನಾಯಕರನ್ನ ಆಡಿಸ್ತಾರೆ. ನಾವು ಸುತ್ತಮುತ್ತ ಯಾರೇ ನಾವು ಒಂದು BJP ನಾಯಕರನ್ನು ನೋಡ್ಬೋದು. ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಬಂದು ಮುನ್ರತ್ನ ಅಂತ ಒಬ್ಬರು ನಾಯಕರಿದ್ದಾರೆ, ಅವರು ಅಷ್ಟೇ ಎಲ್ಲ ಜನಸಾಂಪ್ರದಾಯ ಬೆರುತ್ತಾರೆ ಅಂಥವ್ರನ್ನ ನೋಡಿದ ತಕ್ಷಣ ನಮಗೂ ಅನಿಸುತ್ತೆ ಇವಾಗ ಇಲ್ಲಿ ಬಂದು ಇಂಥ ಒಂದು ಜನ ಸಾಗರ ಒಂದೇ ಒಂದು ಬೆಂಬಲವಾಗಿ ನಿಂತಿದೆ. ಇವರು ಮುಂದಿನ ದಿನಗಳು 100% ಇವರು ನಾಯಕರು ಆಗೇ ಆಗ್ತಾರೆ, ಎರಡು ಮಾತಿಲ್ಲ. ಅದಕ್ಕೆ ನಮ್ಮಂಥ ಸಾವಿರಾರಲ್ಲ ಲಕ್ಷಾಂತರ ಕಾರ್ಯಕರ್ತರು ನಾವು ದುಡಿಯೋಕ್ಕೆ ಕರೆಕ್ಟಾಗಿ ಇದ್ದೀವಿ. ನಾವು 100% ಅವ್ರಿಗೆ ದುಡಿತೀವಿ ನಾವು. ಓಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ವಿಶ್ವಾಸಕ್ಕೆ, ಅವರ ಬಗ್ಗೆ ಇರುವಂಥ ಮೆಚ್ಚಿನ ಮಾತುಗಳಿಗೆ ನಿಮಗೆ ಧನ್ಯವಾದ ಸರ್. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹುಟ್ಟುಹಬ್ಬ ಅಂದರೆ ಕೇವಲ ಒಂದು ದಿನದ ಸಂಭ್ರಮ ಅಲ್ಲ, ಅದು ಒಂದು ಜೀವನದ ಮೌಲ್ಯವನ್ನು ನೆನಪಿಸುವ ಕ್ಷಣ. ಬೆಂಗಳೂರು ಗೋವಿಂದರಾಜನಗರದಲ್ಲಿ ಜನರ ಜೊತೆ ಬೆರೆತು ಅವರ ಬದುಕಿಗೆ ಬೆಳಕು ತಂದ ವ್ಯಕ್ತಿ. ಸಾಮಾಜಿಕ ಸೇವೆ ಅಂದರೆ ಮಾತಿನಲ್ಲಿ ಅಲ್ಲ, ಕಾರ್ಯದಲ್ಲಿ ತೋರಿಸಿದ ನಾಯಕ. ಅವರ ಪ್ರತಿಯೊಂದು ಹೆಜ್ಜೆ ಜನರ ಒಳಿತಿಗಾಗಿ. ಇವರು ಉಮೇಶ್ ಶೆಟ್ಟಿ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಸೇವೆಯ ಪಯಣ ಇನ್ನಷ್ಟು ಉನ್ನತವಾಗಲಿ.